ನಮಸ್ತೆ. ಶ್ರೀ ಕೃಷ್ಣಾಷ್ಟಮಿಯ ದಿನ ಆಚರಣೆ ಹೇಗಿರಬೇಕು, ಅದರ ಮಹತ್ವ ಏನು, ಯಾವ ಮಂತ್ರಗಳನ್ನು ಆವತ್ತು ನಾವು ಉಚ್ಚಾರಣೆ ಮಾಡಬೇಕು, ಅರ್ಘ್ಯವನ್ನು ಎಷ್ಟು ಸಮಯಕ್ಕೆ ಕೊಡಬೇಕು, ಹೇಗೆ ಕೊಡಬೇಕು, ಚಂದ್ರ ಅರ್ಘ್ಯ ಯಾಕೆ ಕೊಡಬೇಕು ಮತ್ತು ಶ್ರೀ ಕೃಷ್ಣಾಷ್ಟಮಿಯ ಫಲ ಏನು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇನ್ನೊಬ್ಬರಿಗೂ ಇದನ್ನು ಹಂಚಿಕೊಳ್ಳಿ, ಹಾಗೆ ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ. ಬರೋ ದಿನಗಳಲ್ಲಿ ನಿಮಗೆ ಇದು ಸಹಾಯ ಆಗುತ್ತೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಏನಿದೆ, ಚಂದ್ರೋದಯದ ಸಮಯದಲ್ಲಿ ಅಷ್ಟಮಿ ಬಂದರೆ ಅದನ್ನು ಶ್ರೀಕೃಷ್ಣಾಷ್ಟಮಿ ಅಂತ ಕರೀತಾರೆ. ಯಾವಾಗ ಶ್ರೀಕೃಷ್ಣಾಷ್ಟಮಿಯ ದಿನದಂದು ರೋಹಿಣಿ ನಕ್ಷತ್ರದ ಯೋಗವೂ ಕೂಡ ಇದ್ದಾಗ ಅದನ್ನು ಶ್ರೀ ಕೃಷ್ಣ ಜಯಂತಿ ಅಂತ ಕರೀತಾರೆ. ಶ್ರೀಕೃಷ್ಣಾಷ್ಟಮಿಯನ್ನು ಯಾವ ಥರ ಆಚರಣೆ ಮಾಡಬೇಕು ನೋಡಿ. ಏಕಾದಶಿ 15 ದಿನಕ್ಕೆ ಒಂದು ಬರುತ್ತೆ, ಒಂದು ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ, ಒಂದು ಮಾಸದಲ್ಲಿ 2 ಏಕಾದಶಿ ಬರುತ್ತೆ, ಒಂದು ವರ್ಷದಲ್ಲಿ 24 ಸುಮಾರು ಏಕಾದಶಿಗಳು ಬರ್ತವೆ. ಇಂಥ ನೂರಾರು ಏಕಾದಶಿಗಳು ಮಾಡಿದರೆ ಏನು ಫಲ ಬರ್ತದಲ್ಲ, ಆ ಏನು ನಮ್ಮ ಪೂರ್ವಜನ್ಮ ಪಾಪಕರ್ಮಗಳು ದೂರ ಆಗಿ ಒಳ್ಳೆಯ ಸಾತ್ವಿಕವಾದ ಕರ್ಮಗಳು ಹೆಚ್ಚಾಗುತ್ತಲ್ಲ, ಅಷ್ಟು ಸಾವಿರಾರು ಏಕಾದಶಿ ಮಾಡಿದರೆ ಯಾವ ಫಲ ಬರ್ತದಲ್ಲ ಅಷ್ಟೂ ಫಲ ಶ್ರೀಕೃಷ್ಣಾಷ್ಟಮಿ ದಿನ ನಾವು ಉಪವಾಸವನ್ನು ಮಾಡಿದಾಗ ನಮಗೆ ಸಿಗತ್ತಂತೆ. ಶ್ರೀಕೃಷ್ಣಾಷ್ಟಮಿ ಹಾಗೆಂತ ಏಕಾದಶಿ ಬಿಟ್ಟು ಕೇವಲ ಶ್ರೀಕೃಷ್ಣಾಷ್ಟಮಿ ಮಾಡಿ ಅಂತ ಅರ್ಥ ಇಲ್ಲ. ಏಕಾದಶಿಯು ನಿತ್ಯಕರ್ಮ, ಅದು ಮಾಡದೆ ಹೋದರೆ ಪಾಪವೂ ಕೂಡ ಬರ್ತದೆ. ಹಿಂದೆ ನಾನು ಮಾತಾಡಿದ್ದೆ, ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಏಕಾದಶಿ ಬಗ್ಗೆ ಮಾತಾಡಿದ್ದು, ಅದನ್ನು ಮರೆಯದೆ ಪ್ರತಿಯೊಬ್ಬರು ಕೇಳಿ. ಹಾಗಾದರೆ ಶ್ರೀಕೃಷ್ಣಾಷ್ಟಮಿ ಉಪವಾಸ ಮಾಡೋದ್ರಿಂದ ನಮ್ಮ ಪೂರ್ವಜನ್ಮ ಕೃತವಾದ ಪಾಪಗಳು ದೂರ ಆಗ್ತವೆ ಮತ್ತು ಸಾವಿರಾರು ಜನ್ಮದಲ್ಲಿ ನಾವು ಆರೋಗ್ಯವಾಗಿ ಆನಂದವಾಗಿ ಜ್ಞಾನಕ್ಕೆ ಮುಖ ಮಾಡಿ ಬದುಕಲಿಕ್ಕೆ ಏನೇನು ಬೇಕು ಆ ಒಳ್ಳೆಯ ಕರ್ಮ ಈ ಒಂದು ದಿವಸ ನಾವು ಉಪವಾಸ ಮಾಡಿ ವ್ರತಾಚರಣೆ ಮಾಡೋದ್ರಿಂದ ನಮಗೆ ಸಿದ್ಧಿಸುತ್ತೆ ಅಂತ. ಅದೇ ರೀತಿಯಾಗಿ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂತೆ ಯಾರು ಶ್ರೀಕೃಷ್ಣಾಷ್ಟಮಿ ದಿನ ಊಟವನ್ನು ಮಾಡ್ತಾರೆ ಅದು ಊಟ ಅಲ್ಲ ಅಂತ, ಅದು ಕೀವು, ರಕ್ತ, ಮಲಮೂತ್ರ ಅನ್ನುವ ಮಟ್ಟಕ್ಕೆ ಹೇಳ್ತಾರೆ. ಅಂದರೆ ಅದರ ಅರ್ಥ ಏನು ಅಂದರೆ ಅದಕ್ಕೆ ಅನ್ನವನ್ನು ತಗ್ಗಿಸಿ ಮಾತಾಡೋದಲ್ಲ. ಆವತ್ತು ಆಹಾರವನ್ನು ಸೇವನೆ ಮಾಡಿದರೆ ನಮ್ಮ ಅತ್ಯಂತ ಪುಣ್ಯಪ್ರದವಾದ ಕರ್ಮಗಳೇನಿದೆ ಅವೆಲ್ಲ ನಾಶ ಆಗಿ ಬರೋ ದಿನಗಳಲ್ಲಿ ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗತ್ತೆ ಅನ್ನೋದಷ್ಟೇ ಅದರ ಆಂತರ್ಯ. ಆವತ್ತು ಉಪವಾಸ ವ್ರತಗಳನ್ನು ಮಾಡಿದರೆ ಹಲವು ಜನ್ಮಗಳು ನಾವು ನೆಮ್ಮದಿಯಾಗಿ ಆನಂದವಾಗಿ ಬದುಕಬೇಕು. ಅತ್ಯಂತ ಮುಖ್ಯವಾದ ದಿನ. ಯಾರು ಗರ್ಭಿಣಿಯರಿದ್ದೀರಿ, ತುಂಬ ಅಶಕ್ತರಿದ್ದೀರಿ, ಅವರು ಮಾತ್ರ ಆವತ್ತು ಫಲಹಾರವನ್ನು, ಹಣ್ಣುಗಳನ್ನು ತಿನ್ನಿ. ಯಾರಿಗೆ ಶಕ್ತಿ ಇದೆ ಸಾಧ್ಯವಾದಷ್ಟು ಶ್ರೀಕೃಷ್ಣಾಷ್ಟಮಿ ವರ್ಷಕ್ಕೆ ಒಂದು ದಿನ ಬರ್ತದೆ, ಆವತ್ತು ಉಪವಾಸವನ್ನು ಮಾಡಿ ಬದುಕು ತುಂಬ ಚೆನ್ನಾಗಿರ್ತದೆ. ಇದು ನನ್ನ ಅನುಭವವೂ ಕೂಡ. ಇಂದ ಏಕಾದಶಿ ಉಪವಾಸ ಮಾಡುವ ಥರವೇ ಶ್ರೀಕೃಷ್ಣಾಷ್ಟಮಿ ಬೆಳಗ್ಗೆಯಿಂದ ಉಪವಾಸವನ್ನು ಮಾಡಬೇಕು. ಹಾಗಾದರೆ ಯಾವ ಮಂತ್ರವನ್ನು ಹೇಳಬೇಕು, ಸಂಕಲ್ಪ ಯಾವ ಥರ ಮಾಡಬೇಕು? ಬೆಳಗ್ಗೆ ಎದ್ದ ಕೂಡಲೇ ಕರಾಗ್ರೇ ವಸತೆ ಲಕ್ಷ್ಮಿ ಅಲ್ಲ, ಆದ ಕೂಡಲೇ ಹಾಸಿಗೆಯಲ್ಲೇ 108 ಬಾರಿ ಕೃಷ್ಣನ ನಾಮಸ್ಮರಣೆ, ಕೃಷ್ಣ 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 ಅಂತ 108 ಬಾರಿ ಹಾಸಿಗೆಯಲ್ಲೇ ನಾಮಸ್ಮರಣೆಯನ್ನು ಮಾಡಿ ಇವತ್ತು ಶ್ರೀಕೃಷ್ಣಾಷ್ಟಮಿಯ ಸಂಕಲ್ಪವನ್ನು ಅಲ್ಲಿಯೇ ಮಾಡಿಬಿಡಿ. ಇವತ್ತು ಸ್ನಾನ ಮಾಡೋದರಿಂದ ನಾಳೆಯವರೆಗೆ ನಾನು ಎಲ್ಲ ಇವತ್ತು ಮಾಡುವ ಕರ್ಮವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿಕೊಂಡು ಶ್ರೀಕೃಷ್ಣಾರ್ಪಣಮಸ್ತು ಎಂಬ ಭಾವದಿಂದ ನಾನು ಈ ಶ್ರೀಕೃಷ್ಣ ಜಯಂತಿಯ ಶ್ರೀಕೃಷ್ಣಾಷ್ಟಮಿಯ ವ್ರತವನ್ನು ಮಾಡ್ತಾ ಇದ್ದೇನೆ. ಕೃಷ್ಣ, ನನ್ನ ಒಳಗೆ ನಿಂತು ನೀನು ಮಾಡಿಸ್ಬೇಕು. ನಾಹಂ ಕರ್ತ ಹರಿಕರ್ತ ಅಂತ ನಾನೇನು ಮಾಡ್ತಾ ಇಲ್ಲ, ನನ್ನೊಳಗೆ ನಿಂತು ಮಾಡಿಸುವ ಸ್ವರೂಪವೂ ನೀನೇ ನನ್ನಲ್ಲಿ ಒಳ್ಳೆಯ ಬುದ್ಧಿಶಕ್ತಿಯನ್ನು ಕೊಟ್ಟು ದೇಹಶಕ್ತಿಯನ್ನು ಕೊಟ್ಟು ನನಗೆ ಇವತ್ತು ನಿನ್ನ ಸೇವೆಯನ್ನು ನೀನು ಮಾಡಿಸಿಕೋ ಅಂತ ಸಂಕಲ್ಪವನ್ನು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲೇ ಮಾಡಿಬಿಡಿ. ಯೋಗಾಯ ಯೋಗಪತಯೇ ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಷ್ಟಮಿಯಂದು ಸ್ನಾನ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಿ ಸ್ನಾನ ಮಾಡಬೇಕು. ಸ್ನಾನ ಆದಮೇಲೆ ದೇವರ ಪೂಜೆ ಮಾಡುವ ಸಮಯದಲ್ಲಿ ಶ್ರೀಕೃಷ್ಣಾಷ್ಟಮಿಯನ್ನು ಮಾಡ್ತಾ ಇದ್ದೇನೆ, ಅದು ಭಗವಂತ ನಿನಗೆ ಪ್ರೀತಿಯಾಗಲಿ, ನನ್ನೊಳಗೆ ನೀನೇ ನಿಂತು ಯಾವ ರೀತಿಯಾಗಿ ನಿನಗೆ ಸೇವೆ ಬೇಕೋ ಆ ಥರ ಮಾಡಿಸಿಕೋ ಎಂಬುದಾಗಿ ಸಂಕಲ್ಪವನ್ನು
ಶಾಸ್ತ್ರೀಯವಾಗಿ ನಿಮಗೆ ಮಾಡಲಿಕ್ಕೆ ಬಂದರೆ ದೇಶಕಾಲ ಉಚ್ಚಾರ ಮಾಡಿ ಅದನ್ನು ಮಾಡಿ. ಇಲ್ಲವಾದರೆ ಮಾನಸಿಕವಾಗಿ ನೀವು ನಿಮ್ಮ ಭಾಷೆಯಲ್ಲೇ ಶ್ರೀಕೃಷ್ಣನಿಗೆ ನಾನು ಶ್ರೀಕೃಷ್ಣಾಷ್ಟಮಿಯ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ, ನನಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಕರುಣಿಸು ಅಂತ ಬೇಡಿಕೊಂಡು ಆವತ್ತು ಶ್ರೀಕೃಷ್ಣಾಷ್ಟಮಿಯ ಆಚರಣೆಯನ್ನು ಶುರು ಮಾಡಿ. ಯಜ್ಞಾಯ ಯಜ್ಞಪತಯೇ ಶ್ರೀಕೃಷ್ಣಾಯ ನಮಃ. ಮಂಗಳಾರತಿ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಿ ಮಂಗಳಾರತಿಯನ್ನು ಮಾಡಬೇಕು. ದಿನಪೂರ್ತಿ ಆಹಾರವನ್ನು ಸೇವಿಸಲಿಕ್ಕಿಲ್ಲ. ಅದರ ಒಟ್ಟಿಗೆ ಅವತ್ತು ಸಾಧ್ಯವಾದಷ್ಟು ಭಗವಂತನಿಗೆ ವಿಷ್ಣು ಸಹಸ್ರನಾಮದ ಮೂಲಕ ತುಳಸಿಯ ಅರ್ಚನೆ, ಶ್ರೀಕೃಷ್ಣ ಅಷ್ಟೋತ್ತರವನ್ನು ಹೇಳೋದು, ಭಾಗವತ ಕಥಾಶ್ರವಣವನ್ನು ವಿಶೇಷವಾಗಿ ಮಾಡೋದು. ನಿಮಗೆ ಭಾಗವತ ಓದಲಿಕ್ಕೆ ಬಂದರೆ ಕೂತ್ಕೊಂಡು ದಿನಪೂರ್ತಿ ಭಾಗವತವನ್ನು ನೀವು ಓದೋದು. ಹೀಗೆ ಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರಧಾರೆಯನ್ನು ಸತ್ಸಂಗದಲ್ಲಿ ತೊಡಗಿಕೊಳ್ಳೋದು. ಆವತ್ತು ಒಂದೂ ಕ್ಷಣವೂ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಯಾವುದಾದ್ರೂ ವಿಷಯವನ್ನು ಕೇಳೋದು, ಶ್ರವಣ ಮಾಡೋದು, ಬರೆಯೋದು, ಓದೋದು ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಯಾವುದಾದರೂ ಸೇವೆಯನ್ನು ಮಾಡೋದು ಮಾಡಿಕೊಂಡು ಆ ಇಡೀ ದಿನ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಕಳೆಯೋದು. ಒಂದು ವೇಳೆ ನಿಮ್ಮ ಬದುಕಲ್ಲಿ ತುಂಬ ಕಷ್ಟ ಇದೆ, ನೋವಿದೆ, ಅದರಿಂದ ಹೊರಗೆ ಬರಬೇಕು ಅಂತ ಬಯಸ್ತೀರಿ ಅಂತಾದರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಇಡೀ ದಿನ ಸ್ಮರಣೆ ಮಾಡಿ ಆ ಎಲ್ಲ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗಿಬಿಡುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಕಡೆ ಪ್ರಣತ ಕ್ಲೇಶನಾಶಾಯ ಅಂತ ಹೇಳ್ತಾರೆ. ಅದು ಪ್ರಣತಃ ಅಲ್ಲ, ಪ್ರಣತ ಕ್ಲೇಶನಾಶಾಯ ಅಂತ ಉಚ್ಚಾರಣೆ ಮಾಡಿ. ಬೇರೆ ಯಾವುದಾದರೂ ಕೃಷ್ಣ ಮಂತ್ರ ನಿಮಗೆ ಗೊತ್ತಿತ್ತು ಅಂತಾದರೆ ನಿಮ್ಮ ಗುರುಗಳು ಉಪದೇಶ ಕೊಟ್ಟಿದ್ದರೆ ಅದನ್ನು ಮಾಡಿ. ಇಲ್ಲ, ಈ ಮಂತ್ರವನ್ನು ಇಡೀ ದಿನ ನೀವು ಜಪ ಮಾಡೋದ್ರಿಂದ ನಿಮ್ಮ ಬದುಕಿನ ದೊಡ್ಡ ದೊಡ್ಡ ಕ್ಲೇಶಗಳೆಲ್ಲ ದೂರ ಆಗಿ ಬದುಕಿಗೆ ಒಂದು ಬೆಳಕು ಬರ್ತದೆ. ಇದಾದ ಮೇಲೆ ಸಂಜೆ ಬೆಳಗ್ಗೆ ಸ್ನಾನ ಮಾಡಬೇಕು, ಮಧ್ಯಾಹ್ನ ಒಮ್ಮೆ ಸ್ನಾನ, ಸಂಜೆ ಒಮ್ಮೆ ಸ್ನಾನ ಮಾಡಿ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಸಾಲಿಗ್ರಾಮ ಪೂಜೆ ಎಲ್ಲ ಇದ್ದರೆ ಅದೆಲ್ಲ ಮಾಡಿ. ಅದೆಲ್ಲ ಏನೂ ಇಲ್ಲ ಅಂದರೆ ಕೃಷ್ಣನ ಪ್ರತಿಮೆ ಅಥವಾ ಒಂದು ಕೃಷ್ಣನ ಒಂದು ಫೋಟೋ ಇದ್ದರೂ ಕೂಡ ಮನೆಯಲ್ಲಿ ಅದಕ್ಕೆ ಅರ್ಚನಾದಿಗಳನ್ನು ಇಟ್ಟುಕೊಂಡು ಮಾಡ್ಬೋದು. ರಾತ್ರಿ ವಿಶೇಷವಾಗಿ ಶ್ರೀಕೃಷ್ಣನಿಗೆ ಬೇಕಾಗಿದ್ದನ್ನೆಲ್ಲ ನೈವೇದ್ಯ ಮಾಡಿರ್ತಾರಲ್ಲ ಅದನ್ನೆಲ್ಲ ಇಟ್ಟುಕೊಂಡು ರಾತ್ರಿ ಚಂದ್ರೋದಯಕ್ಕಿಂತ ಮುಂಚಿತವಾಗಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ 2 ಅರ್ಘ್ಯವನ್ನು ಕೊಡಲಿಕ್ಕಿದೆ. ಒಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಘ್ಯ ಕೊಡೋದು, ಎರಡನೇದು ಶ್ರೀಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟುತ್ತಾನೆ, ಆದ್ದರಿಂದ ಚಂದ್ರನಿಗೂ ಕೂಡ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡಲಿಕ್ಕೆ ಕೃಷ್ಣನಿಗೆ ಅರ್ಘ್ಯ ಕೊಡಲಿಕ್ಕೆ ಒಂದು ಪುಟ್ಟ ಶಂಖವನ್ನು ಸಿದ್ಧ ಮಾಡಿಕೊಳ್ಳಿ, ಒಂದು ಬಿಲ್ವಪತ್ರೆಯನ್ನು ಮತ್ತು ಹಾಲನ್ನು ಇಟ್ಟುಕೊಂಡು ಚಂದ್ರನಿಗೆ ಅವತ್ತು ಅರ್ಘ್ಯ ಕೊಡಬೇಕು. ಆ ಮಂತ್ರ ಏನು ಅಂತ ಉಚ್ಚಾರಣೆ ಮಾಡ್ತೇನೆ, ಅದನ್ನು ಸರಿಯಾಗಿ ಕೇಳಿ ಅದೇ ಥರ ಉಚ್ಚಾರಣೆ ಮಾಡಿ. ಕೃಷ್ಣ ಮತ್ತು ಬಲಭದ್ರಾದಿಗಳನ್ನು ಚಿಂತಿಸಿ ಬಿಲ್ವಪತ್ರೆಯನ್ನು ಅರ್ಪಿಸಿದ ಮೇಲೆ ಶಂಖದಲ್ಲಿ ನೀರನ್ನು ಇಟ್ಟುಕೊಂಡು ಜಾತಕಂಸವಧಾರ್ಥಾಯ ಭೂಭಾರಹರಣಾಯ ಚ ಕೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾನಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ಅಂತ ಈ ಅರ್ಘ್ಯ ಪ್ರದಾನವನ್ನು ಮಾಡಿ ಅರ್ಘ್ಯವನ್ನು ಶ್ರೀಕೃಷ್ಣನಿಗೆ ಶ್ರೀಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಅದಾದ ಮೇಲೆ ತುಳಸಿ ಕಟ್ಟೆ ಬುಡದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಕೈಯಲ್ಲಿ ಬಿಲ್ವಪತ್ರೆಯನ್ನು ಇಟ್ಕೊಂಡು ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ ಶೀತದೀಧಿತಿ ಬಿಂಬಾಯ ತಾರಕಾಪತಯೇ ನಮಃ ಎಂಬುದಾಗಿ ಬಿಲ್ವಪತ್ರೆಯನ್ನು ತುಳಸಿ ಬುಡದಲ್ಲಿ ಚಂದ್ರನಿಗೆ ಅರ್ಪಿಸಬೇಕು. ಕ್ಷೀರೋದಾರ್ಣವ ಸಂಭೂಂ ಅತ್ರಿಗೋತ್ರ ಸಮುದ್ಭವ ಗೃಹಾನಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತ ಶಶಿನ್ ರೋಹಿಣಿ ಸಹಿತಾಯ ಚಂದ್ರಮಸ ಇದಮರ್ಘ್ಯಂ 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 ಅಂತ 3 ಬಾರಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಇದಾದ ಮೇಲೆ ತೀರ್ಥವನ್ನು ತೆಗೆದುಕೊಂಡು ಗಂಧಾಕ್ಷತೆಯನ್ನು ಹಚ್ಚಿಕೊಡಬೇಕು. ಮಲಗಲಿಕ್ಕೆ ಮುಂಚೆ ಈ ಮಂತ್ರವನ್ನು ಹೇಳಬೇಕು. ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ
ನಮೋ ನಮಃ ಅಂತ ಹೇಳಿ ಆವತ್ತು ರಾತ್ರಿ ಮಲ್ಕೋಬೇಕು. ಇಲ್ಲ ರಾತ್ರಿ ಇಡೀ ಭಾಗವತ ಶ್ರವಣ ಪಾಠ ಪ್ರವಚನಗಳನ್ನು ಜಪ ಅನುಷ್ಠಾನವನ್ನು ಕೂಡ ಮಾಡ್ಬೋದು. ಬೆಳಗ್ಗೆ ಎದ್ದು ಮತ್ತೆ ಯಥಾಸ್ಥಿತಿ ಪೂಜೆಯೆಲ್ಲ ಮಾಡಿಕೊಂಡು ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಪೂಜೆಯನ್ನು ಮುಗಿಸಬೇಕು. ಬೆಳಗ್ಗೆ ಬೇಗ ಎದ್ದು ಶ್ರೀಕೃಷ್ಣ ನಾಮಸ್ಮರಣೆ ಮಾಡಿ ಸ್ನಾನಾದಿಗಳನ್ನು ಮಾಡಿ ದೇವತಾ ಪೂಜೆಯನ್ನು ಮಾಡಿ ಆಮೇಲೆ ಕೃಷ್ಣಾಷ್ಟಮಿಯ ವ್ರತವನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ತೆಗೆದುಕೊಳ್ತಾ ಇದ್ದೀನಿ. ಶ್ರೀಕೃಷ್ಣನಿಗೆ ಪ್ರೀತಿಯಾಗಲಿ ಅಂತ ಸಂಕಲ್ಪವನ್ನು ಮಾಡಿ ಆ ಇಡೀ ದಿನ ಶ್ರೀಕೃಷ್ಣ ನಾಮಸ್ಮರಣೆ, ಭಜನೆ, ಭಾಗವತ, ವಿಷ್ಣು ಸಹಸ್ರನಾಮ ಮುಂತಾದವುಗಳ ಪಠನೆ ಇವುಗಳಲ್ಲಿ ತೊಡಗಿಸಿಕೊಂಡು ಸಂಜೆ ಸ್ನಾನ ಮಾಡಿ ಕೃಷ್ಣನಿಗೆ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಬೆಳಗ್ಗೆ ಎದ್ದು ಮತ್ತೆ ಪೂಜೆಯನ್ನು ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಆಮೇಲೆ ನೈವೇದ್ಯವನ್ನು ಸ್ವೀಕಾರ ಮಾಡೋದು. ಕೆಲವು ಕಡೆ ಸಂಪ್ರದಾಯ ಮಧ್ಯರಾತ್ರಿ ಶ್ರೀಕೃಷ್ಣ ಹುಟ್ಟಿದ ಮೇಲೆ ಚಕ್ಕುಲಿ ಕೋಡುಬಳೆ ಇವೆಲ್ಲ ಮಕ್ಕಳಿಗೆ ಕೊಟ್ಟು ಸೇವಿಸ್ತಾರೆ. ಅದು ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟದ್ದು. ನಿಮ್ಮ ಹಿರಿಯರು ಯಾವ ಥರ ಮಾಡ್ಕೊಂಬಂದಿದ್ದಾರೆ ಆ ಥರ ಅದನ್ನು ಮುಂದುವರಿಸಿ. ಎಲ್ಲರಿಗೂ ಶ್ರೀಕೃಷ್ಣನ ಅನುಗ್ರಹ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಶುಭ ದಿನ.